ಓಕೆ. ಆಫ್ಟರ್ ಸಕ್ಸಸ್ಫುಲ್ ಪೂಜೆ ಮಾಡಿಸ್ಕೊಂಡು ಅಂದ್ಕೊಂಡಂಗೆ ಗೋಯಿಂಗ್ ಬ್ಯಾಕ್ ಟು ರೆಸ್ಟೋರೆಂಟ್ ಫಾರ್ ಫುಡ್. ಥ್ಯಾಂಕ್ ಯು ಚಾಮುಂಡಿ ಸಾಯಿ. See you again next time. ಸೊ ಇವಾಗ ನಾವು ಪೂಜೆ ಮುಗಿಸ್ಕೊಂಡು ಬೆಟ್ಟದಿಂದ ಕೆಳಗೆ ಇಳಿತಾ ಇದ್ದೀವಿ. ಸೊ ವಾಯ್ಸ್ ಓವರ್ ಇದೊಂದು ಸ್ವಲ್ಪ ಬೆಟ್ರ್ ಅನಿಸುತ್ತೆ ನನಗೆ ಗೊತ್ತಿರೋ ಮಟ್ಟಿಗೆ. ಸೊ ಇಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಎಸ್, ವೆರಿ ಹ್ಯಾಪಿ. ಸೊ ಮುಂದೆಗಡೆ ಕಾರ್ನಲ್ಲಿ ಹೋಗ್ತಾ ಇರೋರಿಗೆ ಸಿಂಬಲ್ ತೋರಿಸ್ತಾ ಇದ್ದೀವಿ, ಯೋ ಸಿಂಬಲ್. ಇವಾಗ ನೋಡಿ ನಾವು ಓವರ್ಟೇಕ್ ಮಾಡಿದ್ಬಿಟ್ಟು ಮುಂದೆ ಹೊರಟು ಅಲ್ಲಿ ಎದುರು ಕಡೆ ಬರೋರ್ನ ಕೇರ್ ಮಾಡಿದ್ದೀರ. ಯೂಶಲಾಗಿ ಬೆಟ್ಟಕ್ಕೆ ಬಂದರೆ ಇಲ್ಲಿಂದ ಯೂಟರ್ನ್ ಹಾಕ್ಕೊಂಡು ಕೆಳಗಡೆ ಇರುವ ಬಸವ ಹತ್ರಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಬಟ್ ನಾವು ಹೋಗಿದ್ದ ದಿವಸ ರೋಡ್ ಬ್ಲಾಕ್ ಆಗಿತ್ತು. ದರ್ ವಾಸ್ ಸಮ್ ರಿಪೇರ್ ವರ್ಕ್ ಗೋಯಿಂಗ್ ಆನ್. ಸರ್ ಆ್ಯಕ್ಚುಲಿ ಮಧ್ಯಾಹ್ನ ಆಗೋಗಿತ್ತು, ದರ್ಶನ ತುಂಬ ಲೇಟ್ ಆಯಿತು. ಆಲ್ಮೋಸ್ಟ್ 2-3 hours ವೆಯ್ಟ್ ಮಾಡಿ ಒಳಗೋಗಿದ್ದಿದ್ದು. ಸೊ ಲೇಟ್ ಆಗಿದ್ದರಿಂದ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ಅಲ್ಲೆಲ್ಲೋ ನಿಂತು ವ್ಯೂ ಎಲ್ಲ ನೋಡ್ಕೊಂಡು ಹೋಗೋಷ್ಟು ಲೊಕೇಶನ್ ಹಾಕ್ಕೊತಾ ಇದ್ವಿ. ವಿ ಆರ್ ಗೋಯಿಂಗ್ ಫಾರ್ ಲಂಚ್ ಆಫ್ಟರ್ ದ್ಯಾಟ್. ಅದಕ್ಕೋಸ್ಕರ ಜಾಗ ಕೊಡು ಮರೆಯ ಗಾಡಿಗೆ ನೀವು ಹೋಗ್ತಾ ಇದ್ರೆ ಬೈಕೋತಾ ಇದ್ದೀವಿ ನಾವು. ಸೊ ಟುಡೇಸ್ ವಿಡಿಯೋ ಅಂದರೆ ಇವತ್ತಿನ ವಿಡಿಯೋ ಆಲ್ ಅಬೌಟ್ ಈ ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ನಾವು ಬೆಟ್ಟದಿಂದ ಕೆಳಗಿಳಿದಾದ್ಮೇಲಿಂದ ನನಗೊಂದು ಪ್ರಾಕ್ಟೀಸ್ ಇದೆ. ಪ್ರತಿ ಸತಿ ನಾನು ಮೈಸೂರಿಗೆ ಬಂದಾಗ್ಲೂ ಯಾವ್ದಾರ ಗಾಡಿ ಆಗಲಿ ಆರ್ ನಾನು ಅಕಸ್ಮಾತ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಬಂದಿದ್ದರೆ ಅಟ್ಲೀಸ್ಟ್ ಒಂದು ಸತಿನಾದ್ರೂ ನಾನು ವಿಸಿಟ್ ಮಾಡ್ತೀನಿ ಇನ್ನು ನಮ್ಮ ಮೈಸೂರು ಪ್ಯಾಲೇಸ್ನ. ಸೊ ಯೂಶಲಾಗಿ ನಾನು ಲಾಸ್ಟ್ ಟೈಮ್ ಕಾರ್ನಲ್ಲಿ ಬಂದಾಗ ಫಸ್ಟ್ ಟೈಮ್ ಮೈಸೂರಿಗೆ ನಾನು ಕಾರ್ನ ಮೈಸೂರು ಅರಮನೆ ಮುಂದೆ ನಿಲ್ಲಿಸಿ, ಅಂದರೆ ಅರ್ಲಿ ಮಾರ್ನಿಂಗ್ ಹೋಗಿ ಮೈಸೂರು ಅರಮನೆ ಮುಂದೆ ನಿಲ್ಲಿಸಿ ಫೋಟೋ ತೆಗೆದಿದ್ದೆ. ಸೊ ಐ ರಿಮೆಂಬರ್ಡ್ ನಾನು ಅದನ್ನು ನನ್ನ ಬೈಕ್ ಜೊತೆನೂ ಮಾಡ್ಬೇಕಂದ್ರೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೀನಿ, ಮಿಸ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಆ್ಯಕ್ಚುಲಿ ನೈಟು ಹೋಗಬೇಕು, ಲೇಟ್ ನೈಟ್ ಹೋಗಿ ಚೆನ್ನಾಗಿರತ್ತೆ, ಒಂದು ಫೋಟೋ ತೆಕ್ಕೊಂಡು ಇಲ್ಲ ಒಂದು ವಿಡಿಯೋ ಮಾಡಿ ಬರೋಣ ಅಂದ್ಕೊಂಡು ಪ್ಲ್ಯಾನ್ ಇದ್ದಿದ್ದು.
ಬಟ್ ಲಂಚ್ ಮುಗಿಸ್ಕೊಂಡು ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಅದಾದಮೇಲೆ ಮತ್ತೆ ಸ್ಟಾರ್ಟ್ ಮಾಡಬೇಕು ಅಂದಾಗ ಒಂದು ಪಾರ್ಟಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಅಕ್ಕಪಕ್ಕದಲ್ಲಿರೋರೆಲ್ಲ ಹೇಳಿದ್ರು ಅಂತ, ಅಂದರೆ ನಮ್ಮ ಮೈಸೂರು ಮನೆ ಅಕ್ಕಪಕ್ಕದಲ್ಲಿರೋರೆಲ್ಲ ಹೇಳಿದ್ರು ಅಂತ ಒಂದು ಸ್ಮಾಲ್ ಪಾರ್ಟಿ ಮಾಡಿದ್ವಿ. ಮಾಡಾದ್ಮೇಲಿಂದ ಯಾಕೆ ಸುಮ್ಮನೆ ರಿಸ್ಕ್ ತಗೋತೀಯಾ, ಹೋಗೋದು ಇವಾಗ ಬೆಳಗ್ಗೆ ಹೋಗ್ಮಂತೆ ಇವಾಗ ಮಲಗಿಬಿಡು ಅಂತ ಹೇಳಿದ್ರು ಅಂತ ನಮ್ಮ ಏನಂತಾರೆ ನಮ್ಮನ್ನು ಇಷ್ಟಪಡೋರು ಹೇಳಿದ್ರು ಅಂತ ನಾವು ಹೋಗಲಿಲ್ಲ ರಾತ್ರಿ. ಸೊ ಬೆಳಗ್ಗೆ ಎದ್ದೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಹೋಗಿದ್ದೆ. ಸೊ ಅದನ್ನು ರೆಕಾರ್ಡ್ ಮಾಡಿದ್ದೀನಿ. ನಾವು ಐ ಆಮ್ ಗನ ಫಾಸ್ಟ್ ಫಾರ್ವರ್ಡ್ ದಿಸ್ ಸ್ಪೀಡ್ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡಿ ನಾವು ಹೇಗೆ ಹೇಳ್ಸಿದ್ವಿ ಅಂತ ತೋರಿಸ್ತೀನಿ. ಐ ಆಮ್ ನಾಟ್ ಗನ ಬೋರ್ ಯು ವಿತ್ ಮೈ ಟಾಕ್. ಐ ಆಮ್ ಗನ ಆ್ಯಡ್ ಅ ಲಿಟಲ್ ಬಿಟ್ ಆಫ್ ಮ್ಯೂಸಿಕ್. ಪ್ಲೀಸ್ ಎಂಜಾಯ್. ಕ್ಯಾಮ್ರಾ ಎಲ್ಲಿ ಫೋನು ಫೋನ್ ಒಳಗಡೆ ಇರೋದು. ಇದ್ದಾಯ್ತಾ, ಕನೆಕ್ಟ್ ಆಯ್ತಾ? ಎಲ್ಲ ತೋರಿಸ್ಕೊಳ್ತಿದ್ದಾ? ಬ್ರದರ್ ವಾಸ್ ವೆರಿ ಇಂಟ್ರೆಸ್ಟೆಡ್. ತುಂಬ ಇಂಟ್ರೆಸ್ಟಿಂದ ಬಂದ್ಬಿಟ್ಟು ಏನದು ಕ್ಯಾಮ್ರಾನ ಎಲ್ಲ ರೆಕಾರ್ಡ್ ಆಗುತ್ತಾ, ಮೊಬೈಲ್ ಎಲ್ಲಿದೆ, ಮೊಬೈಲ್ ಕಾಣಿಸ್ತಾ ಇಲ್ವೇ ಅಂದ್ಬಿಟ್ಟೆಲ್ಲ ಕೇಳಿದ್ರು. ಸೊ ಅದಕ್ಕೋಸ್ಕರನೇ ರೆಸ್ಪಾಂಡ್ ಮಾಡಿದೆ. ಬ್ರದರ್, ನೀವು ವ್ಲಾಗ್ ನೋಡ್ತಾ ಇದ್ರಿ, ನೀವು ಬಂದಿದ್ದೀರಾ? A few moments later. ಸೊ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ವಿ. ನಾನು ಅಲ್ಲಿ ನಿಲ್ಲಿಸಿ ಫ್ಯಾಮಿಲಿ ಬರೋವರೆಗೂ ಕಾದು ಅವ್ರಿಗೆ ಲೊಕೇಶನ್ ಕಳಿಸಿ ಮತ್ತೆ ಹೊರಟ್ವಿ. ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಬೇಸಿಕ್ಲಿ ನಾನು ಈ ಕಾಮನ್ ಮ್ಯಾನ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ, just like you and me, so you and everyone else, also me included, most of us ಪ್ರತಿಯೊಬ್ಬರು ನಮಗೆಲ್ಲರಿಗೂ ಹೋಗಿ ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಸಂಪಾದನೆ ಮಾಡಿ ಮನೆ ಮಕ್ಕಳನ್ನ ನೋಡಿ ಮನೆಗೇನು ಬೇಕೋ ಮಾಡಿ, ಕಾಮನ್ ಮ್ಯಾನ್ ಅಂತಲೇ ಅಲ್ಲ, ಕಾಮನ್ ವುಮನ್ನು ಆಗಿರ್ಬೋದು, ನಾವೆಲ್ಲರೂ ಮನೆಗೋಸ್ಕರ ಮಕ್ಕಳಿಗೋಸ್ಕರ ಅಂತ ದುಡಿದು ಸಂಪಾದನೆ ಮಾಡಿ ಮಾಡ್ತಾಯಿದ್ದೀವಿ. ನಮ್ಮ ಡೈಲಿ ರುಟೀನಲ್ಲಿ ನಾವು ಸಾಕಷ್ಟು ಇನ್ಸಿಡೆಂಟ್ಸು, ಸಮ್ ನ್ಯೂ ಥಿಂಗ್ಸ್, ಸಮ್ ಗುಡ್ ಥಿಂಗ್ಸ್, ಸಮ್ ಬ್ಯಾಡ್ ಥಿಂಗ್ಸ್, ಸ್ವಲ್ಪ ಕೆಟ್ಟದ್ದು ಸ್ವಲ್ಪ ಒಳ್ಳೆಯದು ಎಲ್ಲ ನಾವು ನೋಡ್ತಾ ಇರ್ತೀವಿ. ಸೊ ಕೆಟ್ಟದ್ದನ್ನು ತೋರಿಸ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ, ಬಟ್ ನಮ್ಮ ರುಟೀನಲ್ಲಿ ಅದನ್ನೆಲ್ಲ ಕಾಣಿಸೋದ್ರಿಂದ
ಅದನ್ನು ಇಟ್ಟಿರೋಣ. ಕೆಟ್ಟದ್ದನ್ನು ನೋಡಿದಾಗಲೇ ಒಳ್ಳೇದು ನೋಡಿದಾಗ ಸ್ವಲ್ಪ ಅಪ್ರಿಷಿಯೇಟ್ ಮಾಡೋಕ್ಕಾಗೋದು ಅಂತ. ಸೊ ಕೆಟ್ಟದ್ದು ಬರ್ಬೋದು, ಆಗುತ್ತೆ, ಯಾರಿಗೋ ಹಿಂಸೆ ಮಾಡ್ತಾ ಇರೋದೆಲ್ಲ ಹಾಕಲ್ಲ. ಬಟ್ ಕೆಟ್ಟದ್ದು ಇನ್ ದ ಸೆನ್ಸ್ ರೋಡ್ ರೇಜ್ ಇನ್ಸಿಡೆಂಟ್ಸು ಆ ಥರದ್ದು ಏನಾರು ಇದ್ದರೆ ನಾನು ಇಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ, ನನ್ನ ಫ್ಯೂಚರ್ ವೀಡಿಯೋಸ್ನಲ್ಲೂ ಬರ್ತಾಯಿದೆ. ಒಳ್ಳೆಯದು ಅಂತ ಹೇಳಿದ್ರೆ ಹ್ಯುಮ್ಯಾನಿಟೇರಿಯನ್ ಥಿಂಗ್ಸ್ ವಿಚ್ ಐ ಸಿ ಆನ್ ಅ ಡೈಲಿ ಬೇಸಿಸ್, ಸಂಬಡಿ ಈಸ್ ಹೆಲ್ಪಿಂಗ್ ಸಮ್ವನ್, ಯಾರಿಗೂ ಸಹಾಯ ಮಾಡ್ತಾ ಇರೋದು, ಈ ಥರದ್ದೆಲ್ಲ ಕಾಣಿಸ್ತು ಅಂದರೆ ಅದನ್ನು ಹಾಕ್ತಾಯಿರ್ತೀನಿ. ಸೊ ಈ ಚಾನಲ್ 18+ ಅಂತೂ ಆಗೋಕ್ಕೆ ಸಾಧ್ಯ ಇಲ್ಲ, ಆ ಥರ ವೀಡಿಯೋಸ್ ಎಲ್ಲ ಹಾಕಲ್ಲ. ಸೊ ಎಲ್ಲರೂ ನೋಡುವಂಥದ್ದು ಹಾಕ್ತೀನಿ. ಸೊ ಕೆಲವೊಂದು ಪ್ಲ್ಯಾನ್ಸ್ ಇದೆ ಇನ್ ಫ್ಯೂಚರ್ ಏನೇನು ಮಾಡಬೇಕು ಅನ್ನೋದು. ಸೊ ಐ ವಾಂಟ್ ಇನ್ಕ್ಲೂಡ್ ಸರ್ಟನ್ ಥಿಂಗ್ಸ್, ಹೆಲ್ತಿ ಡಿಸ್ಕಷನ್ಸ್. ಸೊ ನಮ್ಮದು ಪ್ಲ್ಯಾನ್ಸ್ ಎಲ್ಲ ನಾನು ಮುಂದೆ ಹೋಗ್ತಾ ಹೇಳಿ ಮಾಡ್ತೀನಿ. ಲೊಕೇಶನ್ ನೋಡ್ತಾ ಇದ್ದೀನಿ ನಾನು ಅಷ್ಟೇ. ಐ ಡು ನಾಟ್ ರೆಕಮೆಂಡ್ ಎವ್ರಿ ಒನ್ ಟು ಫಾಲೋ ದಿಸ್, ಡೋಂಟ್ ಡೂ ಇಟ್. ಐ ವಾಸ್ just looking at the location. I was aware of my surroundings. ಇದನ್ನು ನೋಡೋಕ್ಕೆ ಹೋಗ್ಬಿಡಿ. ಸೊ ಫ್ಯೂಚರ್ ಆಫ್ ದಿಸ್ ವ್ಲಾಗ್ಸ್, ಹೀಗೆ ಸಪೋರ್ಟು, ಸಬ್ಸ್ಕ್ರೈಬರ್ಸು ಎಲ್ಲ ಬೆಳೀತಾ ನಾನು ಫ್ಯೂಚರ್ನಲ್ಲಿ ಏನೇನು ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನನ್ನ ಉದ್ದೇಶ ಒಂದೇ, ನನ್ನ ಚಾನಲಿಂದ ಆದಷ್ಟು ಒಳ್ಳೆಯದಾಗಬೇಕು ಅಂತ. ನಾನು ಇವಾಗ ಕೆಲವೊಂದು ರೀಸೆಂಟ್ ಇನ್ಸಿಡೆಂಟ್ಸ್ ನನ್ನ ಲೈಫಲ್ಲೇ ಆಗ್ತಾ ಇರೋದು, ನನಗೆ ಗೊತ್ತಿರೋ ಲೈಫಲ್ಲಿ ಆಗ್ತಾ ಇರೋದು. ಸೊ ಅದನ್ನೆಲ್ಲ ನೋಡಿದ್ಮೇಲಿಂದ ಐ ಫೀಲ್ ನಮ್ಮಂಥ ಕಾಮನ್ ಮ್ಯಾನ್ಸ್ಗೆ ಒಂದು ಏನಂತಾರೆ, ದಿಸ್ ನೋ ವೇ ವಿ ಕ್ಯಾನ್ ಲೆಟ್ ಔಟ್ ಆಫ್ ಫ್ರಸ್ಟ್ರೇಷನ್. ಸೊ ಅದಕ್ಕೊಂದು ವೀಡಿಯೋನ ಹಾಕಬೇಕು. ಫ್ರಸ್ಟ್ರೇಷನ್ ಅಂತಂದೇ ಅಲ್ಲ, ದೇರ್ ಇಸ್ ನೋ ಬಡಿ ಟು ಲಿಸನ್ ಟು ಅಸ್, ಐ ಫೀಲ್. And that is causing a lot of issues. ಕೆಲವೊಂದೆಲ್ಲ ಎಕ್ಸ್ಟ್ರೀಮ್ ಲೆವೆಲ್ಗೆಲ್ಲ ಹೊರಟೋಗಿದೆ ನನ್ನ ಲೈಫಲ್ಲಿ. ನನಗೆ ಗೊತ್ತಿರೋರ ಹತ್ರ ನಡೆದಿರೋದು ಅದೆಲ್ಲ ನಾನು ಕೇಳಿ. ಸೊ ಅಂಥದಕ್ಕೆಲ್ಲ ನನ್ನದು ಒಂದು ವ್ಲಾಗು, ಒಂದು ಮೀಡಿಯಮ್ ಆಗಬೇಕು ಅಂತ ನಾನು ಇಷ್ಟಪಡ್ತಾಯಿದ್ದೀನಿ. ಸೊ ಇನ್ ಫ್ಯೂಚರ್ ಸಬ್ಸ್ಕ್ರಿಪ್ಷನ್ ಬೆಳೀತಾ ಐ ವಿಲ್ ಡಿಸ್ಕಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಲುಕ್ ಅಟ್ ದಿಸ್ ಫೆಲೋ, ಬಂದು ಏನು ಕೇಳ್ತಾನೆ ನೋಡಿ. ಏನದ ಇಲ್ಲಪ್ಪ, ನಾನು ಮನೆಯವ್ರ ಜೊತೆ ಹೋಗ್ತಾ ಇದ್ದೀನಿ. ಈ ಅಸ್ಟಾನಿಕ್ ಫ್ಯಾಕ್ಟ್ನ ನಿಮಗೆ ತೋರಿಸ್ಲೇಬೇಕು ನಾನು. ಸೊ ರೋಡ್ನಲ್ಲಿ ಹೋಗ್ತಾ ಈ ಥರದ್ದೆಲ್ಲ ಕಾಣಿಸ್ತಾ ಇರುತ್ತೆ, ನೀವು ನೋಡಿ ಮಜಾ ಮಾಡಿ. ಇವಾಗ ರೈಟ್ ಸೈಡ್ ಒಂದು ಆಟೋ ಹೋಗ್ತಾ ಇದ್ದು ನೋಡಿ, ಅದರಲ್ಲಿ ಎಷ್ಟು ಜನ ಕೂತಿದ್ದಾರೆ ಅಂತ. ಡ್ರೈವರ್ ಪಕ್ಕದಲ್ಲಿ ಒಬ್ಬರು, ಹಿಂದೆಗಡೆ ಒಂದು 6-7 ಜನ ಕೂತಿರೋಂಗಿದೆ ಗುರು. ಸೊ ಯಾಕೆ ಇಷ್ಟು ಮಂದಿ ಒಂದು ಆಟೋದಲ್ಲಿ? 2 ಆಟೋ ಮಾಡ್ಕೊಂಡು ಹೋದರೆ ಇನ್ನೊಬ್ಬ ಆಟೋ ಡ್ರೈವರ್ಗೂ ಲಾಭ ಆಗುತ್ತಾ? ಈ ಥರ ಯೋಚನೆ ಮಾಡಲ್ಲ. ಜೊತೆಗೆ ಗೌರ್ಮೆಂಟ್ ರೆಕಮೆಂಡೆಡ್ ಎಷ್ಟು ಜನ ಕೂಡಿಸ್ಬೇಕು ಅಂತ ಒಂದು ವೆಹಿಕಲ್ನಲ್ಲಿರುತ್ತೆ, ಅಷ್ಟೇ ಜನ ಕೂಡಿಸಿದ್ರೆ ನಿಮಗೂ ಈಸಿ, ಗೌರ್ಮೆಂಟ್ಗೂ ಈಸಿ. ಇನ್ ಕೇಸ್ ಆಫ್ ಎನಿ ಮಿಸ್ ಹ್ಯಾಪ್ ಅಂದರೆ ಆಕ್ಸಿಡೆಂಟು ಅದು ಇದು ಆಯಿತು ಅಂತ ಹೇಳಿದ್ರೆ, ಇನ್ಶೂರೆನ್ಸ್ ಕಂಪನಿ ನಿಮಗೆ ಇನ್ಶೂರೆನ್ಸು ಕ್ಲೇಮ್ ಆಗೋದಕ್ಕೆ ಅವಕಾಶನೇ ಮಾಡಿಕೊಡಲ್ಲ. ಒಂದೇ ಮಾತು ಹೇಳೋದು, ರೆಕಮೆಂಡೆಡ್ ಆಕ್ಯುಪೆನ್ಸಿ ಇಷ್ಟು, ನೀವು ಅದಕ್ಕಿಂತ ಮೇಲ್ಗಡೆ ಹಾಕಿ ಓಡಿಸ್ತಾ ಇದ್ದೀರಾ, ಯು ಆರ್ ಬ್ರೇಕಿಂಗ್ ಅ ಲಾ. ಸೊ ಇನ್ ದ್ಯಾಟ್ ಕೇಸ್ ವಿ ವಿಲ್ ನಾಟ್ ಗಿವ್ ಯು ಎನಿ ಸಾರ್ಟ್ ಆಫ್ ಇನ್ಶೂರೆನ್ಸ್. ಹೆಲ್ತ್ ಇನ್ಶೂರೆನ್ಸ್ಗೂ ಕವರ್ ಆಗೋಲ್ಲ ನೀವು ಆಕ್ಸಿಡೆಂಟ್ ಅಂತ ಹೋದರೆ. ಸೊ ಹಾಗಾಗಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ಆ್ಯಂಡ್ ಆಟೋ ಬ್ರದರ್ಸ್ ಆಲ್ಸೋ ನಿಮಗೆ ಹೇಳ್ತಾ ಇದ್ದೀವಿ, ಯಾರು ಹೇಳಿದ್ರೆ ಇನ್ನೊಂದು ಆಟೋ ಮಾಡ್ಕೊಂಬನ್ನಿ ಅಂತ ಹೇಳಿ ರಿಸ್ಕ್ ಮಾತ್ರ ತೊಗೋಬೇಡಿ. ಇವಾಗ ಆಗ್ತಾ ಇರೋ ಇನ್ಸಿಡೆಂಟ್ಸ್ ನೋಡ್ತಾ ಇದ್ದರೆ ಆಟೋ ಡ್ರೈವರ್ಸ್ಗೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರೋದು. ಸೊ ಮಾಡೋಕ್ಕೆ ಹೋಗಬೇಡಿ. ಸೊ ನಾನೇನು ಮಾಡ್ತಾಯಿದ್ದೀನಿ ಇವಾಗ ಅಂತ ಹೇಳಿದ್ರೆ, ಇದರಿಂದ ಮುಂದಕ್ಕೆ ಐ ಡಿಡ್ ನಾಟ್ ಸಿ ಎನಿಥಿಂಗ್ ವಿಚ್ ಇಸ್ ಇಂಟ್ರೆಸ್ಟಿಂಗ್ ಟು ಶೋ ಇಟ್ ಟು ಯು ಗೈಸ್. ಸೊ ಐ ಆಮ್ ಗೋನಾ ಗೋ ಹ್ಯಾವ್ ದ ಲಂಚ್ ವಿತ್ ಮೈ ಫ್ಯಾಮಿಲಿ ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ವಿಲ್ ಗೋ ಬ್ಯಾಕ್ ಹೋಮ್. ಸೊ ನಾನು ಆಗಲೇ ಹೇಳ್ದಂಗೆ ಪಾರ್ಟಿ ಮಾಡಿ ನಾವು ಅವತ್ತಿನ ದಿವಸ ರಾತ್ರಿ ಹೋಗೋಕ್ಕಾಗಿರಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ವಿ, ಮಾರನೇ ದಿವಸ ಬೆಳಗ್ಗೆ ಹೋಗಿದ್ದೆ ಪ್ಯಾಲೇಸ್ ಮುಂದೆ ನಿಲ್ಲಿಸಿ ಫೋಟೋ ತೆಗಿಯೋಕ್ಕೆ ಅಂತ. ಸೊ ಆ ವಿಡಿಯೋಗೆ ಇವಾಗ ಸ್ಕಿಪ್ ಆಗೋಣ. ಇನ್ 3, 2,
1, let's go. Hello friends, good morning. I hope everyone is doing fine. ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಸೊ ಬೇಸಿಕಲಿ ಐ ಆಮ್ ನ್ಯೂ ಟು ವ್ಲಾಗಿಂಗ್. ಏನೋ ಒಂದು ಪ್ರಯತ್ನ ಮಾಡೋಣ, ಸಕ್ಸಸ್ಫುಲ್ ಆಗೋಣ ಅಂತ. ಸೊ ಟುಡೇ ಆ್ಯಕ್ಚುಲಿ ಎಸ್ಟರ್ಡೇ ನೈಟ್ ಹೋಗಬೇಕಾಗಿತ್ತು. ಅರಮನೆ ಹತ್ರ ನಿಲ್ಲಿಸಿ ಫೋಟೋ ಗಿಟ ತೆಕ್ಕೊಳ್ಳೋಕ್ಕೆ ಬೈಕ್ದು, ಬಟ್ ಆಗಲಿಲ್ಲ. ಎಸ್ಟರ್ಡೇ ನೈಟ್ ವಾಸ್ ದ ಪಾರ್ಟಿ ನೈಟ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಸೊ ಅದಾದಮೇಲಿಂದ ಡ್ರೈವಿಂಗ್ ವೈಲ್ ಡ್ರಂಕ್ ಇಸ್ ಇಂಜೂರಿಯಸ್ ಟು ಹೆಲ್ತ್ ಆಫ್ ಅದರ್ಸ್ ಆ್ಯಂಡ್ ಅಸ್. ಸೊ ಹೋಗಲಿಲ್ಲ. ಅದಕ್ಕೋಸ್ಕರ ಇವತ್ತು ಬೆಳಗ್ಗೆ ಗಾಡಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಡ್ರೈವಿಂಗ್ ವೆಲ್ ಡ್ರಂಕ್ ಅಂತ ಹೇಳೋಣ, ರೈಡಿಂಗ್ ವೆಲ್ ಡ್ರಂಕ್ is injurious to us and others on the road. So don't do it. ಸೊ ಸ್ವಲ್ಪ ವಾರ್ಮ್ ಅಪ್ ಮಾಡಬೇಕು. ಸೊ ನನಗೆ ಯಾರು ವ್ಲಾಗಿಂಗ್ ಫ್ರೆಂಡ್ಸ್ ಎಲ್ಲ ಗೊತ್ತಿಲ್ಲ, ನಾನೇ. Good morning again. And now let's go. ಸೊ ಇವತ್ತು ಫಸ್ಟ್ ರೈಡ್ ಬಂದು ಅರಮನೆ ಹತ್ರ ಹೋಗಿ. ಯೂಶಲಾಗಿ ಮೈಸೂರಿಗೆ ಬಂದಾಗಲೆಲ್ಲ ಮೋಟಾರ್ ವಿಚ್ ವೆಹಿಕಲ್ ಕಮ್ಮಿಂಗ್ ಹಂಗಂತ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನೆಲ್ಲ ತೊಗೊಂಡು ನಿಲ್ಸೋಕ್ಕಾಗಲ್ಲ. ಬಟ್ ಎನಿ ಕಾರ್ ಬೈಕ್ ಕಮ್ಮಿಂಗ್ ಯೂಶಲಿ ಅಲ್ಲಿ ಅರಮನೆ ಹತ್ರ ತೊಗೊಂಡೋಗಿ ನಿಲ್ಲಿಸಿ ಫೋಟೋ ತೆಗಿತೀನಿ. ದಟ್ಟು ಒಂದು taken a lot of photos in the middle of the night. But as I said, yesterday night ಹೋಗಬೇಕಾಗಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ because of the party which we had with friends and family. Unfortunately or fortunately, I cannot record that because I have to put a tagline stating thinking is injurious to health society, and there are some personal conversations ಇರುತ್ತೆ ಆ ಪಾರ್ಟಿ ಬಗ್ಗೆ. ಸೊ ಅದನ್ನೆಲ್ಲ ರಿವೀಲ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಐ ಡೋಂಟ್ ವಾಂಟ್ ಟು ಶೋ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆನ್ ದ ವ್ಲಾಗ್. ಅವ್ರಿಗೂ ಕಂಫರ್ಟಬಲ್ ಆಗಿರಲ್ಲ, ನಮಗೂ ಕಂಫರ್ಟಬಲ್ ಆಗಿರಲ್ಲ ವ್ಲಾಗಲ್ಲಿ ಅದನ್ನು ತೋರಿಸೋದಕ್ಕೆ. ಹಾಗಾಗಿ ಇನ್ನು ಮೈಕು ಅದು ಇದು ಸೆಟಪ್ ಎಲ್ಲ ತೊಗೊಂಡಿಲ್ಲ. ಹಾಗಾಗಿ ಈ ವಿಂಡ್ ನಾಯ್ಸ್ನಲ್ಲಿ ಎಷ್ಟು ಕೇಳಿಸ್ತಾರೆ ಗೊತ್ತಿಲ್ಲ. I said my first vlog, very amateur in all these things, but I do follow a couple of vloggers. ಸೊ ಅವರಿಂದ ನೋಡಿ ಅವರಲ್ಲಿ ಒಂದು 10% ಆದರೂ ಆಗ್ತಾಯಿದ್ದೀನಿ ಅನಿಸುತ್ತೆ. ನಾಟ್ ಇವನ್ 10% ಅಂದ್ರೂ ಬೇಜಾರು ಮಾಡ್ಕೊಬಿಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಅವರನ್ನೆಲ್ಲ ಹೇಗೆ ಸಪೋರ್ಟ್ ಮಾಡಿದ್ರೆ ಹಾಗೆ ನಮ್ಮನ್ನು ಸಪೋರ್ಟ್ ಮಾಡಿ. ನಾವು ಆ ಸ್ಟೇಜಿಗೆ ಬರೋ ಥರ ಮಾಡಿ. ಇಲ್ಲ ಮಾತ್ಬೇಡಪ್ಪ, ನೀವು ಬರೀ ಓಡಿಸು, ಮಾತು ನಾವು ಕೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅದನ್ನಾರು ಮಾಡುವ. ಬರೀ ಡೈಲಿ ಅಬ್ಸರ್ವೇಷನ್ಸ್ ಥರ ಮಾಡ್ತೀನಿ. ಯಾಕೆಂದರೆ ಐ ವಿಲ್ ಬಿ ಟೇಕಿಂಗ್ ದಿಸ್ ವೆಹಿಕಲ್ ಟು ಮೈ ವರ್ಕ್ ಆಲ್ಸೋ. ಟ್ರಾವೆಲ್ ಇನ್ ಬೈಕ್ ಟು ವರ್ಕ್, ಡೈಲಿ ಅಬ್ಸರ್ವೇಷನ್ಸ್ ಕೂಡ ಮಾಡ್ಬೋದು. ಬೇಸಿಕಲಿ ಅದಕ್ಕೋಸ್ಕರನೇ ತೊಗೊಂಡಿದ್ದು. ಬಟ್ ದಿಸ್ ಈಸ್ ಕ್ರಾಸ್ ಬಿಟ್ವೀನ್ ಅಡ್ವೆಂಚರ್ ಆ್ಯಂಡ್. ಸೊ ನಾ ಬ್ಯಾಕ್ಗ್ರೌಂಡಲ್ಲಿ ಏನು ಹೇಳ್ತಾ ಇದ್ದೀನಿ ಅಂತ ಕ್ಲಾರಿಟಿ ಕೊಡ್ತೀನಿ. ಅದು ವಾಯ್ಸ್ ಸ್ವಲ್ಪ ಲೋ ಮಾಡ್ತೀನಿ ನಾನು. ಏನು ಹೇಳ್ತಾ ಇದ್ದೀನಿ ಅಂದರೆ ಬೇಸಿಕಲಿ ನಾನು ಈ
ಕಿಟ್ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ತೊಗೊಂಡಿದ್ದು. ಬಟ್ ದಿಸ್ ವೆಹಿಕಲ್ ಈಸ್ ಅ ಕ್ರಾಸ್ ಬಿಟ್ವೀನ್ ಸ್ಟ್ರೀಟ್ ಆ್ಯಂಡ್ ಅನ್ ಅಡ್ವೆಂಚರ್ ಬೈಕ್. ಸೊ ಐ ಕ್ಯಾನ್ ಗೋ ಟೂರ್ಸ್, ಲಾಂಗ್ ಟೂರ್ಸ್ ಆಲ್ಸೋ ಇದನ್ನು ಮಾಡ್ಬೋದು. ಸೊ ಇದನ್ನು ಫಸ್ಟ್ ಲಾಂಗ್ ಟೂರ್ಗೆ ನಾನು ತೊಗೊಂಡೋಗಿದ್ದು ಮೈಸೂರಿಗೇನೆ. ಸೊ ಪೂಜೆ ಮಾಡಿಸ್ದಂಗೂ ಆಗುತ್ತೆ. ಸೊ ಹಾಗಾಗಿ ತೊಗೊಂಬಂದಿದ್ದೆ. ಮುಂಚೆ ಹೇಳ್ದಂಗೆ ಈ ವಿಡಿಯೋದಲ್ಲಿ ನಿಮ್ಮ ವಾಯ್ಸ್ ಓವರ್ ಬರೋಕ್ಕಿಂತ ಮುಂಚೆ ನಾನು ಏನು ಹೇಳಿದ್ದೀನಿ, ಸೊ ನಾನೇನು ಮಾತಾಡ್ತಾ ಇದ್ದೀನಿ, ಐ ಆಮ್ ಗೋನಾ ಲೋವರ್ ದ್ಯಾಟ್ ವಾಲ್ಯೂಮ್. ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಾಮನ್ ಮ್ಯಾನ್ ಬ್ಲಾಗ್ಸ್ ಏನಕ್ಕೆ ಓಪನ್ ಮಾಡ್ತಾ ಇದ್ದೀನಿ ಅಂದರೆ ಟು ಹೆಲ್ಪ್ ಸಂಬಡಿ ಹೂಸ್ ಇನ್ ನೀಡ್ ಅಂತ ಒಂದು ಕಾರಣಕ್ಕೆ ಐ ಶುಡ್ ಬಿ ದ ವಾಯ್ಸ್ ಫಾರ್ ದ್ಯಾಟ್ ಪರ್ಸನ್ ಹೂ ಕ್ಯಾನ್ ನಾಟ್ ಸ್ಪೀಕ್ ಔಟ್. ಸೊ ಅಂಥವ್ರಿಗೆ ನಾನೊಂದು ಮೀಡಿಯಮ್ ಆಗಬೇಕು ಅಂತ ನಾನು ಇದನ್ನು ಓಪನ್ ಮಾಡಿರೋದು. ಸೊ ಐ ಹೋಪ್ ಐ ಆಮ್ ಗೋನಾ ಬಿ ಸಕ್ಸಸ್ಫುಲ್ ಇನ್ ಡೂಯಿಂಗ್ ದ್ಯಾಟ್. ಡೈರೆಕ್ಟಾಗಿ ಅದೇ ಕಾರಣಕ್ಕೆ ಅಂತಲೇ ನಾನು ಸ್ಟಾರ್ಟ್ ಮಾಡಿದ್ದು. ಡೈಲಿ ಬ್ಲಾಗ್ಸ್ ಜೊತೆ ಗುಡ್ ಥಿಂಗ್ಸ್ ಆ್ಯಂಡ್ ಬ್ಯಾಡ್ ಥಿಂಗ್ಸ್, ಒಳ್ಳೆಯದು ಕೆಟ್ಟದ್ದು ಎಲ್ಲನೂ ತೋರಿಸ್ತಾ ಈ ವಿಡಿಯೋದಲ್ಲಿ. ಹಾಗೇ ನನ್ನ ಒಂದು ಬ್ಲಾಗ್ಸ್ನಲ್ಲಿ ಒಬ್ಬರಿಗೆ ವಾಯ್ಸ್ ಆಗೋಣ ಅಂತ. ನೋಡಿ ಯಾವ ಥರ ಬಂದ, ಯಪ್ಪ ಕಷ್ಟ ಇದೆ ರೋಡ್ನಲ್ಲಿ ಓಡಿಸೋದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಯಾರ್ಯಾರು ದಿನ ಆಫೀಸ್ಗೆ ಹೋಗಿ ಬರ್ತಾಯಿದ್ದೀರಾ ಅವ್ರಿಗೆಲ್ಲರಿಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಇದೇ ಥರ ಕೆಲವೊಂದು ವಿಡಿಯೋಸ್ನಲ್ಲಿ ಇದ್ದೇ ಇರುತ್ತೆ. ದೀಸ್ ಆರ್ ಆಲ್ ಮಿಸ್ಹ್ಯಾಪ್ಸ್ ವಿಚ್ ವಿ ಗೋ ಥ್ರೂ ಎವ್ರಿ ಡೇ. ಸೊ ಈ ಥರ ಒಂದು ಇನ್ಸಿಡೆಂಟ್ಸು ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ನಾನು ನನ್ನ ವಿಡಿಯೋದಲ್ಲಿ ಇಡಬೇಕು ಅಂತ ಇದ್ದೀನಿ. ಕಂಟಿನ್ಯೂಯಿಂಗ್ ದ ಪ್ರೀವಿಯಸ್ ಕನ್ವರ್ಸೇಷನ್, ನಾನು ಆ ಕಾರಣಕ್ಕೋಸ್ಕರನೇ ಟು ಬಿ ಅ ವಾಯ್ಸ್ ಫಾರ್ ಅ ಪರ್ಸನ್ ಹೂ ಇಸ್ ನಾಟ್ ಏಬಲ್ ಟು ಸ್ಪೀಕ್ ಅಪ್ ಅಂಥವ್ರಿಗೋಸ್ಕರನೇ ಮಾಡಬೇಕು ಅಂತ ಈ ಬ್ಲಾಗ್ಸನ್ನು ಸ್ಟಾರ್ಟ್ ಮಾಡ್ತಾ ಇರೋದು. ಐ ಹೋಪ್ ಐ ಗೆಟ್ ದ ಸಪೋರ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಫ್ರಮ್ ಯು ಗೈಸ್. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ನ ಪ್ರಮೋಟ್ ಮಾಡಿ, ಏನಾರ ಮಿಸ್ಟೇಕ್ಸ್ ಇದ್ದರೆ ಅಡ್ವೈಸ್ ಮಾಡಿ, ಅದನ್ನು ನಾನು ಕರೆಕ್ಟ್ ಮಾಡ್ಕೋತೀನಿ. ಆ್ಯಂಡ್ ಮೋರ್ ಓವರ್ ನಾನು ಈ ವಿಡಿಯೋಸ್ನಲ್ಲಿ ಯಾರ ಬಗ್ಗೆನೂ, ಯಾವ ಇನ್ಸಿಡೆಂಟ್ ಬಗ್ಗೆನೂ, ಕರೆಂಟ್ ಅಫೇರ್ಸ್ ಅಂತ ಏನಿದೆ ಅದರ ಮೇಲೆ ಏನು ಕಮೆಂಟ್ಸ್ ಮಾಡಬೇಕು ಅನ್ನೋದಿಲ್ಲ. ನಾನು ಇವಾಗಿನ್ನ ಹೊಸದಾಗಿ ಬರ್ತಾ ಇರೋದ್ರಿಂದ ಐ ಡೋಂಟ್ ವಾಂಟ್ ಟು ಇನ್ವಾಲ್ವ್ ಮೈ ಸೆಲ್ಫ್ ಇನ್ ಆಲ್ ದೋಸ್ ಥಿಂಗ್ಸ್. ನಾನು ಯಾರು ಅಂತಲೇ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಕಾಮನ್ ಮ್ಯಾನ್ ಬ್ಲಾಗ್ಸ್ ಆ್ಯಂಡ್ ಮೋರ್ ಓವರ್ ನನ್ನ ಫ್ಯಾಮಿಲಿನ ನಾನು ಏನಕ್ಕೆ ತೋರಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅದೇ ಕಾರಣಕ್ಕೆ. ಇಫ್ ಐ ಹ್ಯಾವ್ ಟು represent a common man, then I shouldn't put a face onto it. So ನೀವೆಲ್ಲರೂ ಏನಿದ್ದೀರಾ ನಿಮ್ಮ ಥರನೇ ನಾನು ಒಬ್ಬ ಕಾಮನ್ ಮ್ಯಾನ್. ಸೊ ಯು ನೀಡ್ ಟು ಸಿ ಯೋರ್ ಸೆಲ್ಫ್ ಇನ್ ಮೈ ವಿಡಿಯೋಸ್. ಯು ನೀಡ್ ಟು ಸಿ ಯೋರ್ ಸೆಲ್ಫ್ ಗೋಯಿಂಗ್ ಥ್ರೂ ಆಲ್ ದೀಸ್ ಥಿಂಗ್ಸ್ ವಿಯಾ ಮೀ. ಸೊ ಆ ಒಂದು ಕಾರಣಕ್ಕೋಸ್ಕರ ಐ ವುಡ್ ನಾಟ್ ಗೋ ಹೆಡ್ ಆ್ಯಂಡ್ ಡಿಸ್ಕ್ಲೋಸ್ ಮೈ ಐಡೆಂಟಿಟಿ ಎನಿವೇರ್. ಸೊ ಐ ವುಡ್ ಟ್ರೈ ಆ್ಯಂಡ್ ಮೇಕ್ ಶ್ಯೂರ್ ದಟ್ ಮೈ ಐಡೆಂಟಿಟಿ, ನಾನು ಯಾರು ಎತ್ತ, ನನ್ನ ಡೀಟೇಲ್ಸ್ ಏನು, ನನ್ನ ಫ್ಯಾಮಿಲಿಯಲ್ಲಿ, ನನ್ನ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ರಿವೀಲ್ ಆಗದೆ ಇರೋಂಗೆ ನಾನು ಎಡಿಟ್ ಮಾಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಇದರಲ್ಲೆಲ್ಲ ಅಮೆಚೂರ್ ಅಂತ ಮುಂಚೆ ನಾನು ಹೇಳ್ತಾ ಇದ್ದೀನಿ. ಸೊ ಅಮೆಚೂರ್ ಆಗಿರೋದ್ರಿಂದ ಇನ್ ಕೇಸ್ ಎಲ್ಲಾದರೂ ಗೊತ್ತಾಯಿತು ಅಂತ ಹೇಳಿದ್ರೆ, ನನಗೆ ಗೊತ್ತಿರೋರಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಯಾರಿಗೂ ನನ್ನ ಐಡೆಂಟಿಟಿನ ರಿವೀಲ್ ಮಾಡಿಬಿಡಿ. ಗೊತ್ತಿಲ್ಲದಿರೋರಿದ್ದರೆ, ನಿಮಗೆ ತಿಳ್ಕೋಬೇಕು ಅಂತ ಆಸೆ ಇದ್ದರೆ ಪ್ಲೀಸ್ ಡು ನಾಟ್ ಡೂ ಇಟ್. ಇನ್ ಫ್ಯೂಚರ್ ಪ್ರಾಬಬ್ಲಿ ಈ ವಿಡಿಯೋ ಸಕ್ಸಸ್ ಆಗ್ತಾಯಿದೆ, ನಾನು ಅಂದ್ಕೊಂಡಿದ್ದ ಥರ ಆಗ್ತಾಯಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಐ ವುಡ್ ರಿವೀಲ್ ಮೈ ಸೆಲ್ಫ್. ಬಟ್ ಫಾರ್ ನೌ ಐ ವಾಂಟ್ ಟು ಪುಟ್ ಅ ಲೀಡ್ ಆನ್ ಇಟ್. ಐ ಡೋಂಟ್ ವಾಂಟ್ ಟು ಶೋಕೇಸ್ ಮೈ ಸೆಲ್ಫ್ ಎನಿವೇರ್. ಸೊ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು. ಸೊ ನಾನು ಇಲ್ಲಿಂದ ಡೈರೆಕ್ಟಾಗಿ ಅರಮನೆ ಹತ್ರ ಹೋಗೋದಕ್ಕೆ ಸ್ಕಿಪ್ ಮಾಡ್ತೀನಿ ಇವಾಗ.
ಗೇಟ್ ಹತ್ರ ಬಂದಿದ್ದೀವಿ. ಈಗ ಇಲ್ಲಿಂದ ಕಾಣಿಸ್ತಾ ಇರಲಿಲ್ಲ, ಸೊ ಹಾಗಾಗಿ ನೆಕ್ಸ್ಟ್ ಗೇಟ್. ಯಾವಾಗಲೂ ಅಲ್ಲೇ ನನ್ನ ವೆಹಿಕಲ್ಸ್ನ ನಿಲ್ಲಿಸಿ, ಅಂದರೆ ಕಾರ್ನ ನಿಲ್ಲಿಸಿ ಫೋಟೋ ತೆಗೆದಿದ್ದೆ. ಸೊ ಅದೇ ಗೇಟ್ ಹತ್ರ ಹೋಗ್ತಾ ಇದ್ದೀವಿ ಇವಾಗ. ನಾವು ದಸರಾ ಟೈಮಲ್ಲಿ ಬಂದಾಗ ಪಿರಂಗಿ ಸಿಡಿಸ್ತಾರಲ್ಲ, ಅದರದ್ದು ಇಲ್ಲೇ ಲೆಫ್ಟ್ ಸೈಡ್ನಲ್ಲಿ ಏನು ಕಾಣಿಸ್ತಾ ಇದೆ ನಡೀತಾ ಇದ್ದಿದ್ದು. ಇದೊಂದು ದೇವಸ್ಥಾನ. ನೆಕ್ಸ್ಟ್ ಟೈಮ್ ಬಂದಾಗ ಬರಬೇಕು ಅಂದ್ಕೊಂಡೆ. ಟ್ರಾಫಿಕ್ ಮೈಸೂರು ಇವಾಗ ಐ ಡೋಂಟ್ ನೋ, ಬಟ್ ಇಟ್ಸ್ ಕೈಂಡ್ ಆಫ್ ಹಬ್ ಫಾರ್ ಆಲ್ ದ ಪ್ರೀ ವೆಡ್ಡಿಂಗ್ ಶೂಟ್ಸ್. ಸೊ ಅದೇ ಥರ ಕಪಲ್ ಒಬ್ಬರು ನನಗೆ ಇವಾಗ ಸಿಗ್ತಾರೆ, ಬಟ್ ಅವ್ರನ್ನ ಡಿಸ್ಟರ್ಬ್ ಮಾಡಿ ಅಲ್ಲಿಂದ ಓಡಿಸ್ಬಿಡ್ತೀನಿ. ಫಸ್ಟ್ ಅಲ್ಲಿ ಹೋಗಿ ನಿಲ್ಲಿಸ್ತೀನಿ, ಆಮೇಲೆ ಅವ್ರನ್ನೇ ನೋಡ್ತಾ ಇರ್ತೀನಿ. ಟು ದ್ಯಾಟ್ ಕಪಲ್ ನಾನು ಫೇಮಸ್ ಆದರೆ ನೀವು ಫೇಮಸ್ ಆಗ್ತೀರಾ. ನೀವು ನನ್ನ ವೀಡಿಯೋದಲ್ಲಿ ಬಂದಿದ್ದೀರಾ ಅದಕ್ಕೋಸ್ಕರ. ಸೊ ಈ ಗೇಟ್ ಹತ್ರ ನಾನು ನಿಲ್ಲಿಸಿ ಫೋಟೋ ತೆಗಿತಾ ಇದ್ದೆ ಯಾವಾಗಲೂ. ಹಾಗಾಗಿ ಮತ್ತೆ ನಿಲ್ಲಿಸ್ಬೇಕು. ಬರ್ತಾಯಿದ್ದೀನಿ ನೋಡಿ ಇವಾಗ. ಪಾಪ ಅವ್ರು ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ರು. ಎಷ್ಟೊತ್ತಾದ್ರೂ ನಾನು ಅವ್ರನ್ನ ನೋಡ್ತಾನೇ ಇದ್ದೆ. ಸ್ಟೇರ್ ಮಾಡಿ 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 ಪಾಪ ಅವ್ರನ್ನ ಓಡಿಸ್ಬಿಟ್ಟೆ. ಸೊ ಅದನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ, ಆ್ಯಸ್ ಇಟ್ಸ್ ಆಲ್ರೆಡಿ 26 minutes ಇನ್ ದಿಸ್ ವಿಡಿಯೋ, ಐ ಹ್ಯಾವ್ ಟು ಕಟ್ ಶಾರ್ಟ್. ಪ್ಲೀಸ್ ವಾಚ್ ಮೈ ನೆಕ್ಸ್ಟ್ ವಿಡಿಯೋ ಟು ಕಂಟಿನ್ಯೂ ವಾಟ್ ಐ ಡಿಡ್ ಟು ಇರಿಟೇಟ್ ದಿಸ್ ಕಪಲ್. ಸೊ ಐ ಆಮ್ ಗೋನಾ ಸ್ಟಾಪ್ ಇಟ್ ರೈಟ್ ಹಿಯರ್. ಯು ಕ್ಯಾನ್ check out my next video. Please subscribe. Thank you.